ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಾತಾಡ್ತಾ ಇರೋಂತಹ ಟಾಪಿಕ್ ದೇವರು ಮತ್ತು ಭಯ ಅನ್ನೋದ್ರ ಬಗ್ಗೆ. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ನನ್ನ ಫೇವ್ರೆಟ್ ಇನ್ಸ್ಟಾಗ್ರಾಮಲ್ಲಿ ಅವರು ಕಂಟೆಂಟ್ ಕ್ರಿಯೇಟರು. ಸೊ ಅವ್ರು ಹೇಳ್ತಾರೆ, ಮೇಲಿರೋ ದೇವರಿಗೆ ನಿಮಗೆ ಶಾಪ ಕೊಡೋದೇ ಕೆಲಸನಾ ಅಂತ ಹೇಳ್ಬಿಟ್ಟು. ರಿಯಲಿ ಅದನ್ನ ನೋಡ್ಬಿಟ್ಟು ನಾನು ತುಂಬ ಇನ್ಸ್ಪೈರ್ ಆಗಿಬಿಟ್ಟೆ. ನಾನು ಮೊದಲೇ ಅವರ ಬಿಗ್ ಫ್ಯಾನ್, ಇನ್ನೂ ದೊಡ್ಡ ಬಿಗ್ ಫ್ಯಾನ್ ಆಗಿಬಿಟ್ಟೆ, ಎಸಿನೇ ಆಗಿಬಿಟ್ಟೆ ಅಂತ ಅಂದ್ಕೊಳ್ಳಿ. ಸೊ ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ದೇವರು ಮತ್ತು ಭಯ ಅನ್ನೋದ್ರ ಬಗ್ಗೆ. ಓಕೆ, ಈಗ ನಾವೇನು ಮಾಡ್ತೀವಿ ಅಂತ ಅಂದರೆ, ದೇವರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೋ, ದೇವರು ಅನ್ನೋದು, ನೀವು ನಂಬೋರಿಗೆ ದೇವರು ಅನ್ನೋದು ಅದು ಶಕ್ತಿ. ನಮ್ಮದೇ ಇರೋರಿಗೆ ನಾವೇ ದೇವರಾಗಿರ್ತೀವಿ ಅಲ್ವಾ. ಸೊ ಈಗ ನಾನು ಮಾತಾಡ್ತೀನಿ. ವೆರಿ ಫಸ್ಟ್ ನಾನು ಒಂದು ಮಾತಾಡಬೇಕಾಗಿರೋಂಥ ಟಾಪಿಕ್ ಏನಪ್ಪ ಅಂದರೆ, ಈ ಪ್ರಾಮಿಸ್ ಮಾಡುವಂಥದ್ದು, ದೇವರ ಮೇಲೆ ಆಣೆ ಅಂತ ಹಾಕೋದ್ರ ಬಗ್ಗೆ ಮಾತಾಡ್ತೀನಿ. ನೀವು ನೋಡಿ, ಯಾರ ಹತ್ರನೇ ಹೋಗಿ, ಯಾರ ಹತ್ರನೇ ಮಾತಾಡಿ, ನೀವು ಒಂದೇ ವಿಷಯ, ಏನಾದರೂ ಒಂದು ತಪ್ಪು ಅಥವಾ ಆಪಾದನೆ ಮಾಡಿದ್ದೀವಿ ಅಂತ ಹೇಳಿ ಬರೋಂಗಿಲ್ಲ. ಅಥವಾ ಏನೋ ಒಂದು ಇಲ್ಲ ನಾನು ಹಿಂಗೆ ನಡ್ಕೊತೀನಿ ಅಂತ ಹೇಳಿ ಅವರು ಬೇರೆಯವರಿಗೆ ಒಂದೇನು ಮಾಡೋದು, ಅವ್ರಿಗೆ ಅದನ್ನು ಹೇಳುವಾಗಿಲ್ಲ, ಅವ್ರು ಮಾತಾಡೋದು. ಪ್ರಾಮಿಸ್, ನಮ್ಮಮ್ಮನ ಮೇಲೆ ಪ್ರಾಮಿಸ್, ಗಾಡ್ ಪ್ರಾಮಿಸ್, ದೇವ್ರ ಮೇಲೆ ಆಣೆ. ದೇವ್ರೇನು ಬಿಟ್ಟು ಸಿಕ್ಕಿದಾನ ನಿಮಗೆ? ಯಾಕೆ ದೇವ್ರ ಮೇಲೆ ಆಣೆ ಆಗ್ತಾ ಇದ್ದೀರಾ? ಹಾಕ್ಕೊಳ್ಳಿ, ನಾನು ಬೇಡ ಅಂತ ಇಲ್ಲ, ನಿಮ್ಮ ಮೇಲೆ ಆಣೆ ಹಾಕ್ಕೊಳ್ಳಿ. ನನ್ನ ಮೇಲೆ ಆಣೆ, ನಾನು ಕೊಡ್ತೀನಪ್ಪ, ನನ್ನ ಮೇಲೆ ಆಣೆ, ನಾನು ತಪ್ಪು ಮಾಡಲ್ಲಪ್ಪ. ಯಾಕೆ ನಿಮಗೆ ಇದು ಬರಲ್ಲ? ದೇವ್ರನ್ನ ಬಿಟ್ಟು ಸಿಕ್ಕಿದಾನ? ಅಥವಾ ನಿಮ್ಮ ತಾಯಿಯನ್ನು ಬಿಟ್ಟು ಸಿಕ್ಕಿದಾರಾ? ನಿಮ್ಮ ತಂದೆಯನ್ನು ಬಿಟ್ಟು ಸಿಕ್ಕಿದಾರಾ? ನೋ, ಡೋಂಟ್ ಯೂಸ್. ಅವ್ರನ್ನೆಲ್ಲ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಸರಿ ಇದ್ದೀರಾ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಿಮ್ಮ ಮೇಲೆ ಹಣೆ ಹಾಕ್ಕೊಳ್ಳಿ, ನಿಮ್ಮ ಮೇಲೆ ಪ್ರಾಮಿಸ್ ಮಾಡ್ಕೊಳ್ಳಿ. ಗಾಡ್ ಪ್ರಾಮಿಸ್ ಅಂತ ಆ ದೇವ್ರನ್ನ ಯಾಕೆ ತರ್ತೀರಾ? ಮತ್ತು ಅದನ್ನ ಹಾಕ್ಬಿಟ್ಟು ಮತ್ತೆ ಮಾಡೋದೆಲ್ಲ ತಪ್ಪೇ ಅಂತೆ. ಈಸ್ ಇಟ್ ರೈಟ್? ನೀವೇ ಯೋಚನೆ ಮಾಡಿ. ದೇವ್ರನ್ನ ನಂಬೋರು ಯೋಚನೆ ಮಾಡಿ, ನಮ್ದಿರೋರು ಯೋಚನೆ ಮಾಡಿ. ಯಾಕೆ ನಾವು ದೇವ್ರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದೀವಿ? ನೋ, ಅದು ಯೂಸೇ ಇಲ್ಲ. ಓಕೆ, ವೆರಿ ಫಸ್ಟ್ ಅದನ್ನ ಬಿಟ್ಟುಬಿಡಿ. ದೇವ್ರನ್ನ ನಂಬೋರಿಗೆ ನಾನು ಹೇಳೋದು, ದೇವರು ಅನ್ನೋದು ಒಂದು ಶಕ್ತಿ. ಆ ಶಕ್ತಿ, ಆ ಪವರ್ನ ನೀವು ತಗೊಳ್ಳಿ, ಅದರಲ್ಲಿ ಇರೋ ಖುಷಿನ ನೀವು ಅನುಭವಿಸಿ. ಅದು ಬಿಟ್ಟು ಸುಮ್ಮನೆ ದೇವ್ರ ಮೇಲೆ ಹಣೆ ಹಾಕ್ಕೊಂಡು, ಪ್ರಾಮಿಸ್ ಮಾಡಿಕೊಂಡು, ಮದರ್ ಮೇಲೆ ಪ್ರಾಮಿಸ್ ಮಾಡಿಕೊಂಡು, ಫಾದರ್ ಮೇಲೆ ಪ್ರಾಮಿಸ್ ಮಾಡಿಕೊಂಡು, ಯಾಕೆ ಸುಮ್ಮನೆ ಏನು ಹೇಳೋದು, ಬೇಡ್ದಿರೋದು ಮಾಡ್ಕೊಂಡು ಕುತ್ಕೊಳ್ತೀರಾ ಅಲ್ವಾ? ಸೊ ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ಆ್ಯಂಡ್ ಮೇಲ್ಗಡೆ ಇರೋ ದೇವರಿಗೆ ನಮಗೆ ಶಾಪ ಕೊಡೋದೇ ಕೆಲಸನಾ? ಹೇಳ್ತಾರೆ ಮನೇಲಿ, ಶ್ಲೋಕ ಹೇಳಮ್ಮ, ಅಥವಾ ನಮಗೆ ಅನಿಸುತ್ತೆ ಶ್ಲೋಕ ಹೇಳೋಣ. ವೆರಿ ಫಸ್ಟ್ ನಮಗೆ ತಲೆಗೆ ಬರೋದು, ಬೆಳಿಗ್ಗೆ ಸ್ನಾನ ಮಾಡಿರ್ತೀವಿ, ಸಂಜೆ ಆಫೀಸಿಂದ ಬಂದಿರ್ತೀವಿ, ಸ್ನಾನ ಮಾಡೋಕ್ಕೆ ಅವಕಾಶ ಇರಲ್ಲ. ಸೊ ನಾನು ಮಡಿಲಿಲ್ಲ, ದೇವ್ರು ನನಗೆ ಶಾಪ ಕೊಟ್ಬಿಡ್ತಾನೆ. ನೋ, ನನ್ನ ಪ್ರಕಾರ ನಾನು ಹೇಳ್ತೀನಿ, ಮಡಿ ಅನ್ನೋದು ಮನಸ್ಸಿನ ಶುದ್ಧ, ದೇಹದ ಶುದ್ಧತೆ. ಬೆಳಗ್ಗೆ ನಾವು ಸ್ನಾನ ಮಾಡಿದ್ದೀವಿ ತಾನೆ, ಸ್ನಾನನ ನಾವು ಯಾಕೆ ಮಾಡ್ತೀವಿ? ಬಾಡಿ ಕ್ಲೀನ್ ಆಗಿರಲಿ ಅಂತ ಹೇಳಿಬಿಟ್ಟು, ಸ್ಮೆಲ್ ಬರದೇ ಇರಲಿ, ಆ್ಯಂಡ್ ಯಾವುದೇ ಥರ ಜರ್ಮ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಆಗಬಾರ್ದು. ಸೊ ಕ್ಲೀನಾಗಿರಬೇಕು. ಟೋಟಲಾಗಿ ಹೇಳಬೇಕು ಅಂದರೆ ನಮ್ಮ ಬಾಡಿ ನಮಗೆ ಕ್ಲೀನಾಗಿರಬೇಕು. ಸ್ನಾನ ಮಾಡಿದ್ಯಾ ಅಲ್ವಾ? ದೆನ್ ವೆರಿ ಫಸ್ಟ್ ಸ್ನಾನಕ್ಕಿಂತ ಮುಂಚೆ ಮನಸ್ಸು ಶುದ್ಧವಾಗಿರಬೇಕು. ಅವಳು ಹಂಗೆ ಮಾಡಿದ್ಲ, ಅವಳ ಮೇಲೆ ನಾನು ದ್ವೇಷ ತೀರಿಸ್ಕೋಬೇಕು. ಇವಳು ಹಂಗೆ ಮಾಡಿದ್ಲ, ಇವಳ ಮೇಲೆ ನಾನು ದ್ವೇಷ ತೀರಿಸ್ಕೋಬೇಕು. ಅವಳು ನನಗೆ ಹಂಗೆ ಹೇಳಿದಾಳೆ, ಅವಳಿಗೆ ನಾನು ತಿರುಗಿ ಹೇಳೋ ತನಕ ನಾನು ಬಿಡಲ್ಲ, ಅವಳಿಗೆ ಪಾಠ ಕಲಿಸೋ ತನಕ ನಾನು ಬಿಡಲ್ಲ. ಏನು ಯೂಸ್ ಇದೆ? ಯಾರಿಗೆ ಪಾಠ ಕಲ್ಸಕ್ಕೆ ಹೋಗ್ತಾ ಇದ್ದೀರಾ? ನೀವು ಈ ಭೂಮಿ ಮೇಲೆ ಬಂದಿರೋದೇ ನೀವು ಪಾಠ ಕಲಿತು ನೀವು ಮೇಲೆ ಮೇಲೆ ಹೋಗೋದಕ್ಕೆ, ನಿಮ್ಮ ಸೋಲ್ ಪರ್ಪಸ್ನ ರೀಚ್ ಆಗೋದಕ್ಕೆ. ಯಾರ್ಯಾರಿಗೋ ಪಾಠ ಕಲಿಸ್ತಾ ಕುತ್ಕೊಂಡು ಯಾಕೆ ನಿಮ್ಮ ಟೈಮ್ನ, ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ? ಡೋಂಟ್ ಡೂ ದ್ಯಾಟ್. ಓಕೆ, ಇವತ್ತಿಂದ ಏನು ಮಾಡಿ, ನಿಮಗೆ ದೇವರ ಶ್ಲೋಕ ಹೇಳಬೇಕು ಅಂತ ಅನಿಸುತ್ತಾ? ನಿಮ್ಮ ಮನಸ್ಸು ಶುದ್ಧವಾಗಿದೆಯಾ? ನೀವು ಒಂದ್ಸತಿ ಕ್ಲೀನ್ ಆಗಿದ್ದೀರಾ? ಸೊ ಸ್ಟಾರ್ಟ್ ಮಾಡಿ. ಯಾವುದೇ ಒಂದು ವಿಷಯನ ಇರ್ಬೋದು, ಸ್ಟಾರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ನನಗೆ ಹೇಳಕ್ಕೆ ಬರ್ತಿಲ್ಲ, ನಾನೇನೋ ತಪ್ಪಾಗಿ ಹೇಳ್ತಾ ಇದ್ದೀನಿ, ದೇವ್ರು ಶಿಕ್ಷೆ ಕೊಡ್ತಾನೆ. ಸೊ ದೇವರಿಗೇನು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ನಮಗೆ ಶಿಕ್ಷೆ ಕೊಡ್ತಾ ಕುತ್ಕೊಳ್ಳೋದೇ ಕೆಲಸ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ. ನಾವು ಯಾವುದಾದ್ರೂ ಒಂದು ವರ್ಡನ್ನು ಉಚ್ಚಾರ ಮಾಡುವಾಗ ನಾವು ಹೇಳ್ತೀವಿ ಕನ್ನಡಕ್ಕೆ 100 ಅರ್ಥ ಅಂತ ಹೇಳ್ತಾರೆ. ಸೊ ಉಚ್ಚಾರ ಮಾಡುವಾಗ ಎಲ್ಲಾದರೂ ತಪ್ಪಾಯಿತು ಅಂತಂದರೆ ಅದೀಗ
ಅದ್ರ ಮೀನಿಂಗ್ನೇ ಕಳ್ಕೊಂಡ್ಬಿಡತ್ತೆ. ನಾವು ಒಳ್ಳೆಯವರು ಅಂತ ಹೇಳ್ತಾ ಇರೋದು ಏನಾದರೂ ಒಂದು ತಪ್ಪಾಗಿ ಹೇಳಿದಾಗ ಅದರ ಅರ್ಥ ಕೆಟ್ಟವರು ಅಂತ ಆಗಿರ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಮೀನಿಂಗ್ನ ಪ್ರಾಪರಾಗಿ ಹೇಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅನ್ನೋದನ್ನ ಬಿಟ್ಟರೆ, ನಾವೆಲ್ಲೋ ಒಂದ್ಸತಿ ಅಪ್ಪಿತಪ್ಪಿ ರಾಂಗಾಗಿ ಹೇಳಿದ್ವಿ ಅಂದ ತಕ್ಷಣ ನಾವು ಭಯ ಪಡೋ ನೀಡಿಲ್ಲ. ದೇವ್ರು ನಮಗೆ ಶಾಪನೂ ಕೊಡಲ್ಲ, ದೇವರಿಗೆ ಶಾಪ ಕೊಡ್ತಾ ಕುತ್ಕೊಳ್ಳೋದೇ ಕೆಲಸ ಕೂಡ ಅಲ್ಲ. ಅಟ್ಲೀಸ್ಟ್ ಒಂದು ಸ್ಟಾರ್ಟ್ ಆದರೂ ಮಾಡಿದಾರಲ್ಲ ಅಂತ ಖುಷಿ ಪಡ್ತಾರೆ. ಆ್ಯಂಡ್ ಅದನ್ನು ನೀವು ಜಪ ಮಾಡ್ತಾ 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 ಅಥವಾ ಆ ಒಂದು ಪೂಜನ ಮಾಡ್ತಾ 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 ನಿಮ್ಮ ಮನಸ್ಸು ಪರಿಶುದ್ಧ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಬಾಡಿ, ಮೈಂಡ್, ಸೋಲ್ ಎಲ್ಲ ಪರಿಶುದ್ಧ ಆಗುವಂಥದ್ದು ಆ ಒಂದು ಚಾಂಟಿಂಗಿಂದ ಆಗಿರುತ್ತೆ. ಸೊ ಆ ಒಂದು ಕೆಲಸನ ನೀವು ಮಾಡ್ಕೊಳ್ಳಿ. ಮೇಲ್ಗಡೆ ಇರೋ ದೇವರಿಗೆ ನಮಗೆ ಶಾಪ ಕೊಡ್ತಾ ಕೂತ್ಕೊಳ್ಳೋದೇ ಕೆಲಸ ಅಲ್ಲ. ಬಟ್ ಪಾಪ ಪುಣ್ಯ, ನಾವು ಒಳ್ಳೆ ಕೆಲಸ ಮಾಡಿದ್ರು ನಮಗೆ ರಿಟರ್ನ್ ಡಬಲ್ ಆಗಿ ಬರುತ್ತೆ, ನಾವು ಕೆಟ್ಟ ಕೆಲಸ ಮಾಡಿದ್ರು ರಿಟರ್ನ್ ಡಬಲ್ ಆಗಿ ಬರುತ್ತೆ. ದೇವರಿಗೆ ಎಲ್ಲರೂ ಮಕ್ಕಳು, ಕೆಟ್ಟವರಾಗಿರಲಿ ಒಳ್ಳೆಯವರಾಗಿರಲಿ ಎಲ್ಲರೂ ದೇವರಿಗೆ ಮಕ್ಕಳೇ. ಸೊ ಅಲ್ಲಿ ಡಿಫ್ರೆನ್ಷಿಯೇಟ್ ಏನೂ ಇಲ್ಲ. ಆದರೆ ದೇವರಿಗೆ ಕೂಡ ಕರ್ಮ ಮಾಡಿದಾಗ ಅವ್ರು ಅನುಭವಿಸೋದು ತಪ್ಪಿಲ್ಲ, ಪಾಪ ಅವರನ್ನು ಕೂಡ ಬಿಟ್ಟಿಲ್ಲ. ಹಾಗಾಗಿ ದೇವರ ಮಕ್ಕಳು ಅಂತ ಹೇಳಿದ ತಕ್ಷಣ ನಾವು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಪನಿಷ್ಮೆಂಟ್ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ದಟ್ ಈಸ್ ಫುಲ್ಲಿ ರಾಂಗ್. ಸೊ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆ ಸ್ಟಾರ್ಟ್ಸ್ಗಳನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಅದಕ್ಕೆ ಯಾವುದೋ ಒಂದು ರೀಸನ್ ಕೊಡ್ತಾ ಕೂತ್ಕೊಂಬೇಡಿ. ನನಗಿವತ್ತು ಆಫೀಸಿಂದ ಬಂದೆ, ಸುಸ್ತಾಯಿತು, ಸ್ನಾನ ಮಾಡೋಕ್ಕಾಗಿಲ್ಲ, ನಾನು ಇದನ್ನು ಮಾಡಲ್ಲ, ಅದಾಯಿತು ಇದಾಯಿತು ಅಂತ ನೀಟಾಗಿ ಕೈಕಾಲು ತೊಳೆದು ವಾಶ್ ಮಾಡಿಕೊಂಡು, ಮುಖ ಎಲ್ಲ ವಾಶ್ ಮಾಡಿಕೊಂಡು ಕುತ್ಕೊಂಡು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ದೇವ್ರನ್ನ ಮನಸ್ಸಲ್ಲೇ ಕ್ರಿಯೇಟ್ ಮಾಡಿಕೊಂಡು ಚಾಂಟ್ನ ಸ್ಟಾರ್ಟ್ ಮಾಡಿ. ನಿಮಗೆ ಆಪರ್ಚುನಿಟಿ ಇದೆ ಅಂತ ಅಂದಾಗ ಸ್ನಾನ ಮಾಡಿ, ಒಂದು ವಾಶ್ಡ್ ಕ್ಲಾತ್ ಹಾಕ್ಕೊಂಡು ಚಾಂಟ್ ಮಾಡಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಭಯ ಪಟ್ಕೊಂಡು ಏನೂ ಮಾಡಬೇಡಿ. ಇನ್ನೊಂದು ಏನಪ್ಪ ಅಂದರೆ, ನಾನು ಯಾವಾಗಲೂ ನಮ್ಮ ಮನೇಲಿ ಬೇರೆ ಯಾರಾದರೂ ಡೇಟ್ ಆಗಿದ್ದಾಗ, ಅಂದರೆ ಹೊರಗಡೆ ಕೂತ್ಕೊಳ್ಳೋಂಥ ಎನ್ವಿರಾನ್ಮೆಂಟ್ ಇರಲಿಲ್ಲ. ಸೊ ನಾನು ಆ ಥರ ಎನ್ವಿರಾನ್ಮೆಂಟಲ್ಲಿ ಬೆಳೆದ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಬೇರೆ ಕೂತ್ಕೊಳ್ಳೋದು ಬಂದಾಗ ಬಂದಿರಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ಆಗ ನಾನು ದೇವ್ರ ದೀಪ ಹಚ್ಚೋದಕ್ಕೇ ಹೆದರುತ್ತಿದ್ದೆ. ಬಿಕಾಸ್ ಅವರು ಮುಟ್ಟಿರೋ ವಸ್ತುಗಳನ್ನೆಲ್ಲ ನಾವು ಮುಟ್ಟಿರ್ತೀವಿ, ನನಗೆಲ್ಲೋ ಶಾಪ ಬಂದುಬಿಡತ್ತೆ ಅಂತ ಹೇಳ್ಬಿಟ್ಟು. ಇದು ನಾನು ನಂದೇ ಸ್ಟೋರಿನ ಹೇಳ್ತಾ ಇರೋದು. ಬಟ್ ನನ್ನ ಜೊತೆ ಇನ್ನೊಂದು ಪರ್ಸನ್ ಇದ್ರು, ಅವ್ರು ಅದು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ, ಹೋಗ್ತಿದ್ರು ದೇವ್ರ ದೀಪ ಹಚ್ಚಿ ಬರ್ತಿದ್ರು. ಅಂದರೆ ಎಲ್ಲದಕ್ಕೂ ಮನಸ್ಸೇ ಕಾರಣ. ಅವ್ರನ್ನ ನಾವು ಮುಟ್ಟಿದ್ವಿ ಹಾಗೆ ಹೀಗೆ, ಓಕೆ ನಿಮಗೆ ಆಚರಣೆ ಮಾಡಬೇಕು ಅನ್ಸುತ್ತಾ ಮಾಡಿ, ಬಟ್ ಭಯ ಪಟ್ಕೊಂಡು ಏನೂ ಮಾಡಬೇಡಿ ಅಂತ. ದೇವ್ರ ದೀಪ ಅವ್ರು ಹಚ್ಚುತ್ತಿದ್ರು, ಬಟ್ ಅವ್ರು ಯಾವುದೇ ಭಯ ಬರ್ತಿರ್ಲಿಲ್ಲ, ಅವ್ರಿಗೆ ಏನೂ ಆಗ್ತಾ ಇರಲಿಲ್ಲ. ಅವರು ಪರಿಶುದ್ಧವಾಗಿರೋ ಮನಸ್ಸಿಂದ ಹಚ್ಚುತ್ತಾ ಇದ್ರು. ಹಾಗಂತ ನೀವೇ ಡೇಟ್ ಆದಾಗ ಹಚ್ಚಿ ಅಂತ ನಾನು ಹೇಳ್ತಾ ಇಲ್ಲ, ಬೇರೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಆಗದೆ ಇರೋರು ಮನೆಯಲ್ಲಿ ಇರ್ತಾರಲ್ವ, ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಹಚ್ಚಿ ಪರವಾಗಿಲ್ಲ. ಬಟ್ ಭಯ ಪಟ್ಕೊಂಡು ನೀವು ಯಾವುದೇ ಕೆಲಸ ಮಾಡಿದ್ರು ವರ್ಕ್ ಆಗಲ್ಲ. ಸೊ ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ಭಯ ಇಲ್ಲ ನಿಮ್ಮಲ್ಲಿ ಅಂದಾಗ ನೀವು ಹೋಗಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ, ಯಾವುದೇ ಥರ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ.